हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ನಮಸ್ಕಾರ ವೀಕ್ಷಕರೇ, ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಈ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮೊಡನೆ ಬ್ರಹ್ಮಕುಮಾರಿ ಶಿವಮಣಿ ಅಕ್ಕನವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ನಮಸ್ಕಾರ. ಹಾಗಾದರೆ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೆ ನಾವು ಯಾವ ರೀತಿ ಪರಮಾತ್ಮನ ಶ್ರೀಮದ್ ಭಗವದ್ಗೀತಾ ಯಾರಿಗಾಗಿ ಹೇಳ್ತಾ ಇದ್ದಾನೆ. ಕೇವಲ ಅರ್ಜುನನಿಗಾಗಿ ಶ್ರೀಮದ್ ಭಗವದ್ಗೀತೆಯನ್ನು ಹೇಳ್ತಾ ಇಲ್ಲ, ಇಡೀ ವಿಶ್ವದಲ್ಲಿ ಇರುವಂಥ ಪ್ರತಿ ಒಬ್ಬ ಮಾನವರಿಗೂ ಈ ಭಗವಂತ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಮಹಾವಾಕ್ಯ ಹೇಳ್ತಾ ಇದ್ದಾನೆ. ಹಾಗಾದರೆ ಕೇವಲ ಅರ್ಜುನನಿಗೆ ಹೇಳಿದ ಅಂಥೇಳಿ ಅರ್ಜುನನ ಧಾರಣೆ ಮಾಡಿಕೊಂಡು ಕೇವಲ ಅರ್ಜುನನಿಗೆ ಮಾತ್ರ ಭಗವದ್ಗೀತೆ ಇದೆ ಎಂಬುದರ ಬಗ್ಗೆ ಇಲ್ಲ. ಪ್ರತಿ ಒಬ್ಬ ಮಾನವ ಕುಲಕ್ಕೂ ಈ ಭಗವದ್ಗೀತೆಯ ಆಧಾರವಾಗಿದೆ. ಆದ ಪ್ರತಿಯೊಂದು ಭಗವದ್ಗೀತೆಯಲ್ಲಿ ಹೇಳುವಂಥ ಪರಮಾತ್ಮ ಮಹಾವಾಕ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗಾದರೆ ನಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಭಗವದ್ಗೀತೆಯ ಅಳವಡಿಸ್ಕೊಳ್ಳಬೇಕು, ಯಾವ ರೀತಿ ಆ ಪರಮಾತ್ಮ ನಮಗೆ ಏನು ಹೇಳ್ತಾ ಇದ್ದಾನೆ. ಈಗ ಮಣಿ ಅಕ್ಕನವರಿಗೆ ಒಂದು ಪ್ರಶ್ನೆ, ಭಗವದ್ಗೀತೆಯಲ್ಲಿ ಯಾವ ಯಾವ ವರ್ಣನೆ ಇದೆ ಎಂದು ಗೀತೆಯಲ್ಲಿ ಇದೆ. ಈಗ ಅಕ್ಕನವರು ಇದರ ಬಗ್ಗೆ ವಿವರಿಸುತ್ತಾರೆ. ಗೀತೆಯಲ್ಲಿ ಪರಮಾತ್ಮ ನಮಗೆ ಈ ಮಾತಿನ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಅಂದರೆ ಭಗವದ್ಗೀತೆ ನಮ್ಮವರೆಗೂ ಹೇಗೆ ಬಂದು ತಲುಪಿತು ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ವ್ಯಾಸರು ಯಾವಾಗ ಧ್ಯಾನದಲ್ಲಿ ಮಗ್ನರಾಗಿದ್ರು ಆಗ ಅವರಿಗೆ ಅನೇಕ ಮಾತುಗಳ ಸಾಕ್ಷಾತ್ಕಾರ ಆಯಿತು. ಆ ಸಾಕ್ಷಾತ್ಕಾರ 1ನೇ ದಿನದ್ದು 2ನೇ ದಿನದ್ದು ನಮ್ಮವರೆಗೂ ಬಂದು ತಲುಪಲೇ ಇಲ್ಲ. 3ನೇ ದಿನದಲ್ಲಿ ಗಣೇಶನನ್ನ ಕೂರಿಸ್ಕೊಂಡು ಅವ್ರೇನ್ ಮಾಡಿದ್ರು, ಬರಿತಾ ಹೋದ್ರು. ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ಅವ್ರು ನೀಡಿದ್ರು, ಕೆಲವು ವಿಚಾರಗಳ ಬಗ್ಗೆ ಅವ್ರ ಸ್ಪಷ್ಟೀಕರಣವನ್ನ ನೀಡಲೇ ಇಲ್ಲ. ಅದೇನೇನು ಸ್ಪಷ್ಟೀಕರಣವನ್ನು ನೀಡಿದ್ರು ಅದೆಲ್ಲ ಏನಾಗಿದೆ, ನಮ್ಮ ಜೊತೆಗೆ ನಮ್ಮ ಸಮೀಪಕ್ಕೆ ಬಂದು ತಲುಪ್ತು. ಈ ರೀತಿ ಗೀತೆ ಇವತ್ತು ಮನುಷ್ಯರ ಸಮೀಪಕ್ಕೆ ಬಂದು ತಲುಪಿದೆ. ಹಾಗಿದ್ರೆ ಗೀತೆಯಲ್ಲಿ ಭಗವಂತ ಯಾವ ಯಾವ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಗೀತೆಯಲ್ಲಿ ಇಂತಹ ಒಂದು ವಿಷಯ ಇಲ್ಲವೇ ಇಲ್ಲ ಅದ್ರ ಬಗ್ಗೆ ಪರಮಾತ್ಮ ನಮಗೆ ಜ್ಞಾನವನ್ನ ಹೇಳಿಲ್ಲ ಅಂತ ಹೇಳಿ. ಅಂದ್ರೆ ಭಗವದ್ಗೀತೆಯಲ್ಲಿ ಎಲ್ಲಾ ಮಾತುಗಳ ಬಗ್ಗೆನೂ ಏನ್ ಮಾಡಿದ್ದಾರೆ, ಪರಮಾತ್ಮ ವರ್ಣನೆಯನ್ನ ವಿಸ್ತಾರವಾಗಿ ತಿಳಿಸಿದ್ದಾರೆ. ಎಲ್ಲಾ ವಿಷಯಗಳ ಬಗ್ಗೆನೂ ನಮಗೆ ಬಹಳಷ್ಟು ಸ್ಪಷ್ಟೀಕರಣದ ಜ್ಞಾನವನ್ನ ನೀಡಿದ್ದಾರೆ. ಗೀತೆಯಲ್ಲಿ ನಾವು 18 ಅಧ್ಯಾಯಗಳನ್ನ ನೋಡ್ತೀವಿ. 18 ಅಧ್ಯಾಯದಲ್ಲಿ ನಾವು 700 ಶ್ಲೋಕಗಳನ್ನ ಕೇಳ್ತೀವಿ. ಆ 18 ಅಧ್ಯಾಯದಲ್ಲಿರುವಂತಹ 700 ಶ್ಲೋಕಗಳಲ್ಲಿ ಒಂದೊಂದು ಅಧ್ಯಾಯದಲ್ಲೂ ಪರಮಾತ್ಮ ಒಂದೊಂದು ವಿಷಯದ ಬಗ್ಗೆ ಬಹಳ ಸ್ಪಷ್ಟೀಕರಣವನ್ನು ನಮಗೆ ನೀಡಿದ್ದಾರೆ. ಅದರಲ್ಲಿ ಪರಮಾತ್ಮ ಗೀತೆಯ 1ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಿರುವಂತಹ ವಿಷಯ ಅಂದ್ರೆ ಅರ್ಜುನನ ವಿಷಾದ ಯೋಗ. ಯಾವಾಗ ಯುದ್ಧ ಮಾಡಬೇಕು ಅಂತ ಅರ್ಜುನ ರಣರಂಗಕ್ಕೆ ಬರ್ತಾನೋ, ಯುದ್ಧ ಭೂಮಿಗೆ ಬರ್ತಾನೋ, ಆಗ ಅವನೇನ್ ಮಾಡ್ತಾನೆ, ಅನೇಕ ಮಾತುಗಳನ್ನ ಪರಮಾತ್ಮನ ಮುಂದೆ ಹೇಳ್ಕೊಳ್ತಾನೆ. ಅಂದ್ರೆ ಅವನು ದುಃಖಿ ಆಗ್ತಾನೆ, ಅವನು ಅಶಾಂತ ಆಗ್ತಾನೆ. ಅವನು ದುಃಖಿಯಾಗಿ ಯಾವ ಯಾವ ಮಾತುಗಳನ್ನ ಪರಮಾತ್ಮನ ಮುಂದೆ ಹೇಳ್ತಾನೋ ಆ ಎಲ್ಲಾ ಮಾತುಗಳು ವಿಸ್ತಾರವಾಗಿ 1ನೇ ಅಧ್ಯಾಯದಲ್ಲಿ ಇದೆ. 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನನ ವಿಷಾದ ಯೋಗದ ಬಗ್ಗೆ ಬಹಳಷ್ಟು ವರ್ಣನೆ ಇದೆ. ಮೊದಲನೇದರಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರದ ಬಗ್ಗೆ ವರ್ಣನೆ ಇದೆ. ನಂತರ ಅರ್ಜುನನ ವಿಷಾದ ಯೋಗದ ಬಗ್ಗೆ ವರ್ಣನೆ ಇದೆ. ಇನ್ನು 2ನೇ ಅಧ್ಯಾಯದಲ್ಲಿ ಪರಮಾತ್ಮ ನಮಗೆ ಯಾವಾಗ ಅರ್ಜುನನ ವಿಷಾದ ಯೋಗ ಭಗವಂತನ ಮುಂದೆ ಬಹಳಷ್ಟು ದುಃಖಿಯಾಗಿ ಅರ್ಜುನ ಮಾತುಗಳನ್ನ ಹೇಳ್ತಾನೋ, ಆಗ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಸಂಖ್ಯಾ ಯೋಗ ಅಂದ್ರೆ ಆತ್ಮದ ಅವಿನಾಶತ್ವದ ಯೋಗದ ಬಗ್ಗೆ
ತಿಳಿಸಿದ್ದಾರೆ. ಆತ್ಮ ಯಾವ ರೂಪದಲ್ಲಿದೆ, ಆತ್ಮ ಹೇಗೆ ದೇಹದಲ್ಲಿ ಪ್ರವೇಶ ಮಾಡ್ತದೆ, ಹೇಗೆ ದೇಹದಿಂದ ಹೊರಗಡೆ ಹೋಗ್ತದೆ, ಆತ್ಮ ಯಾವ ರೀತಿ ದೇಹದಲ್ಲಿ ಕಾರ್ಯವನ್ನ ಮಾಡ್ತದೆ, ಆತ್ಮದ ಬಗ್ಗೆ ಸಂಪೂರ್ಣ ವಿಸ್ತಾರ ಸ್ಪಷ್ಟೀಕರಣವನ್ನ ಆ ಭಗವಂತ ಗೀತೆಯ 2ನೇ ಅಧ್ಯಾಯದಲ್ಲಿ ನಮಗೆ ಅಂದ್ರೆ ಸಾಂಖ್ಯ ಯೋಗ ಅಂದ್ರೆ ಆತ್ಮದ ಬಗ್ಗೆ ಸಂಪೂರ್ಣ ವಿಸ್ತಾರ. ಈಗ ನಾವು 18 ಅಧ್ಯಾಯದಲ್ಲೂ ಒಂದೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡ್ರು ಒಂದೊಂದು ಮಾತಿನಲ್ಲೂ ಭಗವಂತ ಲಾಸ್ಟ್ಗೆ ಇದೇ ಶಬ್ದವನ್ನ ಬಳಸಿದ್ದಾರೆ, ಯೋಗ ಯೋಗ. 1ನೇ ಅಧ್ಯಾಯದಲ್ಲಿ ಅರ್ಜುನನ ವಿಷಾದ ಯೋಗ, 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ, 3ನೇ ಅಧ್ಯಾಯದಲ್ಲಿ ಕರ್ಮ ಯೋಗ, 4ನೇ ಅಧ್ಯಾಯದಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗ. ಹೀಗೆ ಒಂದೊಂದು ಅಧ್ಯಾಯದಲ್ಲೂ ಪರಮಾತ್ಮ ಯೋಗ ಯೋಗ ಅನ್ನುವಂತಹ ಶಬ್ದವನ್ನ ಬಳಸಿದ್ದಾರೆ. ಯೋಗ ಅನ್ನೋ ಶಬ್ದದ ಅರ್ಥವೇ ಆಗಿದೆ ಜೋಡಿಸು, ಕೂಡಿಸು, ಸಂಬಂಧವನ್ನ ಬೆಳೆಸು ಅಂತ ಹೇಳಿ ಅರ್ಥ. ಹಾಗಿದ್ರೆ ಗೀತೆಯಲ್ಲಿ ಭಗವಂತ ನಮಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ, ಅರ್ಜುನ ಯಾವಾಗ ದುಃಖದಿಂದ ವಿಷಾದವನ್ನ ವ್ಯಕ್ತಪಡಿಸ್ತಾನೋ ಪರಮಾತ್ಮನ ಮುಂದೆ, ಆಗ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಅರ್ಜುನನ ದುಃಖವನ್ನ ದೂರ ಮಾಡ್ಲಿಕ್ಕೋಸ್ಕರ ಆತ್ಮ ಜ್ಞಾನವನ್ನು ನೀಡುತ್ತಾರೆ. ಅಂದ್ರೆ ಆತ್ಮದ ಯೋಗದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ಸ್ವಾನುಭೂತಿ, ಆತ್ಮಾನುಭೂತಿಯ ಬಗ್ಗೆ ತಿಳಿಸ್ಕೊಡ್ತಾರೆ. ಆತ್ಮದ ಬಗ್ಗೆ ತಿಳಿದುಕೊಂಡ ನಂತರ ಅರ್ಜುನ ಮತ್ತೆ ಹೇಳ್ತಾನೆ, ನಾನು ಯಾಕೆ ಕರ್ಮವನ್ನ ಮಾಡಬೇಕು, ಕರ್ಮ ಮಾಡಲೇಬಾರದು ಅಂತ ಅರ್ಜುನ ಹೇಳಿದಾಗ ಮತ್ತು ಪರಮಾತ್ಮ 3ನೇ ಅಧ್ಯಾಯದಲ್ಲಿ ಕರ್ಮ ಯೋಗದ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಯಾವ ಮಾನವನು ಕರ್ಮ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಕರ್ಮವನ್ನ ಮಾಡಲೇಬೇಕು. ಕರ್ಮ ಬಿಟ್ಟು ಈ ಜಗತ್ತು ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಕರ್ಮದ ಜೊತೆಗೆ ಹೇಗೆ ಯೋಗವನ್ನ ಮಾಡಬೇಕು ಅಂದ್ರೆ, ಕೈಯಿಂದ ಕರ್ಮ ಮಾಡ್ತಾ ಇದ್ರು ಬುದ್ಧಿಯಿಂದ ಭಗವಂತನನ್ನ ಹೇಗೆ ನೆನಪು ಮಾಡಬೇಕು ಅನ್ನೋದ್ರ ಬಗ್ಗೆ 3ನೇ ಅಧ್ಯಾಯದಲ್ಲಿ ಪರಮಾತ್ಮ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಇನ್ನು 4ನೇ ಅಧ್ಯಾಯದಲ್ಲಿ ಪರಮಾತ್ಮ ಜ್ಞಾನ ಕರ್ಮ ಸನ್ಯಾಸ ಯೋಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಜ್ಞಾನ ಯೋಗ ಶ್ರೇಷ್ಠನೋ ಅಥವಾ ಕರ್ಮಯೋಗ ಶ್ರೇಷ್ಠನು. ಕೆಲವರು ಕರ್ಮ ಸನ್ಯಾಸವನ್ನ ಮಾಡ್ತಾರೆ. ಅಂದ್ರೆ ಜೀವನದಲ್ಲಿ ಉದ್ಯೋಗ, ವ್ಯವಹಾರ, ಧನ ಸಂಪಾದನೆ, ಆಹಾರಕ್ಕೋಸ್ಕರ ದೈನಂದಿನ ಯಾವ ಕರ್ಮವನ್ನು ನಾನು ಮಾಡೋದಿಲ್ಲ, ನಾನು ಕರ್ಮವನ್ನೇ ಸನ್ಯಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ಭಗವಂತ ಜ್ಞಾನಿಗಳಾಗಿ ಕರ್ಮವನ್ನ ಸನ್ಯಾಸ ಮಾಡೋದು ಹೇಗೆ? ಜ್ಞಾನ ಕರ್ಮ ಸನ್ಯಾಸ ಅಂದ್ರೆ ಗೃಹಸ್ಥದಲ್ಲಿ ಇದ್ರೂ ಕೂಡ, ಕರ್ಮ ಮಾಡ್ತಾ ಇದ್ರೂ ಕೂಡ ವೈರಾಗಿಗಳಾಗಿ ಕರ್ಮ ಸನ್ಯಾಸವನ್ನ ಹೇಗೆ ಮಾಡೋದು? 4ನೇ ಅಧ್ಯಾಯದಲ್ಲಿ ಪರಮಾತ್ಮ ತನ್ನ ಅವತರಣೆಯ ಬಗ್ಗೆ ತಿಳಿಸ್ಕೊಡ್ತಾರೆ. ತಾನು ಯಾವಾಗ ಈ ಸೃಷ್ಟಿಗೆ ಅವತರಣೆಯನ್ನ ಮಾಡ್ತೀನಿ, ಯಾವ ರೂಪದಲ್ಲಿ ನಾನು ಈ ಸೃಷ್ಟಿಗೆ ಅವತರಣೆಯನ್ನ ಮಾಡ್ತೀನಿ, ತಮ್ಮ ಅವತರಣೆಯ ವಿಷಯವನ್ನು ಸ್ಪಷ್ಟವಾಗಿ ಪರಮಾತ್ಮ 4ನೇ ಅಧ್ಯಾಯದಲ್ಲಿ ಧರ್ಮಗ್ಲಾನಿಯ ಸಮಯ, ಸನ್ಯಾಸಿಗಳನ್ನು ನಾನು ಹೇಗೆ ಉದ್ಧಾರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗೀತೆಯ 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ ಅಂದ್ರೆ ಮನುಷ್ಯ ಕರ್ಮವನ್ನ ಮಾಡ್ತಾ ಹೇಗೆ ಸನ್ಯಾಸವನ್ನ ಮಾಡಬಹುದು, ಕರ್ಮ ಸನ್ಯಾಸವನ್ನ ಮಾಡಿ ಹೇಗೆ ಕರ್ಮ ಬಂಧನದಿಂದ ಮನುಷ್ಯ ಮುಕ್ತ ಆಗಬಹುದು, ಅಂದ್ರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನ ಪಡೆದುಕೊಳ್ಳುವಂತಹ ವಿಧಿವಿಧಾನಗಳು ಅಂದ್ರೆ ಕರ್ಮ ಮಾಡ್ಕೊಂತಾನೆ ಯಾವ ರೀತಿ ಸನ್ಯಾಸವನ್ನು ಮಾಡಬೇಕು, ಅಂದ್ರೆ ನಮ್ಮ ಜೀವನದಲ್ಲಿ ನಾವು ವೈರಾಗಿಗಳಾಗೋದು ಹೇಗೆ, ನಮ್ಮ ಜೀವನದಲ್ಲಿ ವಿಕಾರಿ ಗುಣಗಳನ್ನ ತ್ಯಾಗ ಮಾಡೋದು ಹೇಗೆ, ಪಂಚ ವಿಕಾರಗಳು ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ಈರ್ಷೆ, ದ್ವೇಷ, ರಾಗ, ಮೋಹ, ಮಮಕಾರ ಯಾವುದೂ ಕೂಡ ನನ್ನ ಜೀವನದಲ್ಲಿ ಇರಬಾರ್ದು, ಅವುಗಳನ್ನ ಹೇಗೆ ತ್ಯಾಗ ಮಾಡೋದು ಅನ್ನೋದ್ರ ಬಗ್ಗೆ 5ನೇ ಅಧ್ಯಾಯದಲ್ಲಿ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾರೆ. ನಂತರ 6ನೇ ಅಧ್ಯಾಯದಲ್ಲಿ ಆತ್ಮ ಸಂಯಮ ಯೋಗ. ನಾವು ಆತ್ಮರು ಯಾವ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಭಗವಂತನ ನೆನಪು ಮಾಡಬೇಕು, ಯೋಗವನ್ನ ಪರಮಾತ್ಮನ ಜೊತೆಗೆ ಹೇಗೆ ಜೋಡಿಸ್ಬೇಕು ಅನ್ನೋದ್ರ ಬಗ್ಗೆ 6ನೇ ಅಧ್ಯಾಯದಲ್ಲಿ ಪರಮಾತ್ಮ ಆತ್ಮದ ಸ್ವಧರ್ಮದ ಬಗ್ಗೆ, ಆತ್ಮದ ಗುಣಗಳ ಬಗ್ಗೆ, ಆತ್ಮದ ರೂಪದ ಬಗ್ಗೆ, ಆತ್ಮ ಇರುವಂತಹ ಸ್ಥಾನದ ಬಗ್ಗೆ ವಿಸ್ತಾರವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಇನ್ನು 7ನೇ ಅಧ್ಯಾಯದಲ್ಲಿ ಜ್ಞಾನ ಮತ್ತು ವಿಜ್ಞಾನ ಅಂದ್ರೆ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇರೋ ಜ್ಞಾನ ಎಷ್ಟು ಶ್ರೇಷ್ಠವಾಗಿದೆ, ಅದ್ರ ಜೊತೆಗೆ ವಿಜ್ಞಾನ ಅಂದ್ರೆ ಯೋಗ ಅಂದ್ರೆ ಏನು, ಪರಮಾತ್ಮನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡೋದು ಹೇಗೆ, ಅಂದ್ರೆ ಜ್ಞಾನ ಮತ್ತು ಯೋಗ ಜಗತ್ತಿನಲ್ಲಿ ಎಷ್ಟು ಶ್ರೇಷ್ಠ, ಇದಕ್ಕಿಂತ ಶ್ರೇಷ್ಠವಾಗಿದ್ದು ಜಗತ್ತಿನಲ್ಲಿ ಯಾವುದು ಅಂದ್ರೆ ಜ್ಞಾನ ಮತ್ತು ಯೋಗ. ಜ್ಞಾನದಷ್ಟು ಪವಿತ್ರ ಮತ್ತು ಅತ್ಯುತ್ತಮವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವೇನಾದ್ರೂ ಜ್ಞಾನವನ್ನ ಪಡ್ಕೊಂಡ್ರೆ, ನಾವು ಯೋಗವನ್ನ ಮಾಡಿದ್ರೆ ನಮ್ಮ ಜೀವನದಿಂದ ನಾವು ಹೇಗೆ ಪಾರಾಗಬಹುದು,
ಈ ಸಂಸಾರದ ಸಾಗರವನ್ನು ಹೇಗೆ ದಾಟಬಹುದು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಪರಮಾತ್ಮ 7ನೇ ಅಧ್ಯಾಯದಲ್ಲಿ ಜ್ಞಾನ ಬಗ್ಗೆ ವರ್ಣನೆಯನ್ನ ಮಾಡಿದ್ದಾರೆ. ಇನ್ನು 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗ. ಅಕ್ಷರ ಬ್ರಹ್ಮಯೋಗ ಅಂದ್ರೆ ಬ್ರಹ್ಮಾಂಡದ ಬಗ್ಗೆ, ಪರಮಾತ್ಮ ಇರುವಂತಹ ಸ್ಥಾನದ ಬಗ್ಗೆ, ಪರಮಧಾಮದ ಬಗ್ಗೆ, ಪರಮಾತ್ಮ ತನ್ನ ಸ್ವರೂಪದ ಬಗ್ಗೆ, ತಮ್ಮ ಸೂಕ್ಷ್ಮಾದಿ ಸೂಕ್ಷ್ಮ ಜ್ಯೋತಿ ಸ್ವರೂಪ ಮತ್ತು ತಾನಿರುವಂತಹ ಲೋಕವಾದ ಪರಮಧಾಮ, ನಾವು ಆತ್ಮರು ಈ ಸೃಷ್ಟಿಗೆ ಬರೋದಕ್ಕಿಂತ ಮೊದಲು ಇದ್ದಂತಹ ಅದೇ ಬ್ರಹ್ಮಾಂಡ, ಮತ್ತೆ ನಾವು ಆತ್ಮರು ಈ ಶರೀರ ಬಿಟ್ಟ ಮೇಲೆ ವಾಪಸ್ ಹೋಗುವಂತಹ ಅದೇ ಮುಕ್ತಿಯ ಲೋಕದ ಬಗ್ಗೆ ಬಹಳ ವಿಸ್ತಾರವಾಗಿ ಭಗವಂತ 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮ ಯೋಗ ಅಂದ್ರೆ ಬ್ರಹ್ಮಾಂಡದ ಬಗ್ಗೆ ಬಹಳಷ್ಟು ವಿಸ್ತಾರವಾದ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು 9ನೇ ಅಧ್ಯಾಯದಲ್ಲಿ ರಾಜ್ಯ ವಿದ್ಯಾ ರಾಜಗುಹ್ಯ ಯೋಗ ಅಂದ್ರೆ ಯಾವುದಕ್ಕೆ ರಾಜ್ಯ ವಿದ್ಯೆ ಅಂತ ಕರೀತಾರೆ? ಎಲ್ಲಾ ವಿದ್ಯೆಗಳಿಗೂ ರಾಜ ಅಂದ್ರೆ ಯಾವುದು? ಎಲ್ಲಾ ವಿದ್ಯೆಗಳಲ್ಲೂ ರಹಸ್ಯವುಳ್ಳಂತಹ ಜ್ಞಾನ ಯಾವುದು ಅಂದ್ರೆ ಭಗವಂತ ಮತ್ತು ಅದೇ ಮಾತನ್ನ ಹೇಳ್ತಾರೆ. ರಾಜವಿದ್ಯೆ ಅಂದ್ರೆ ಜ್ಞಾನಕ್ಕೆ ಕರೆಯಲಾಗ್ತದೆ, ರಾಜವಿದ್ಯೆ ಅಂದ್ರೆ ಯೋಗಕ್ಕೇನೆ ಕರೆಯಲಾಗ್ತದೆ. ಎಲ್ಲಾ ರಹಸ್ಯಗಳಿಗಿಂತ ಅತಿ ರಹಸ್ಯವುಳ್ಳಂತಹ ಮಾತು ಅಂದ್ರೆ ನಾನು ಹೇಳ್ತಾ ಇರುವಂತಹ ಜ್ಞಾನದ ಮಾತಾಗಿದೆ. ರಾಜವಿದ್ಯೆ, ರಾಜರಾಗುವಂತಹ ವಿದ್ಯೆ, ಗುಹ್ಯವಾದ ವಿಚಾರಗಳು ಅಂದ್ರೆ ಬಹಳ ರಹಸ್ಯ ಉಳ್ಳಂತಹ ವಿಚಾರಗಳನ್ನು ನಾನು ನಿನಗೆ ತಿಳಿಸ್ತೀನಿ ಅನ್ನೋ ಮಾತನ್ನ 9ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾರೆ. ಅದರಲ್ಲಿ ಪರಮಾತ್ಮ ನಮಗೆ ವಿಸ್ತಾರವಾಗಿ ಏನನ್ನ ತಿಳಿಸ್ಕೊಡ್ತಾರೆ ಅಂದ್ರೆ ಪರಮಾತ್ಮ ಯಾರು, ಯಾವ ಪರಮಾತ್ಮನ ನೆನಪು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಮಗೇನು ಪ್ರಾಪ್ತಿ ಆಗ್ತದೆ, ಪರಮಾತ್ಮನಿಗೆ ಏನನ್ನ ನಾವು ಅರ್ಪಣೆ ಮಾಡಬೇಕು, ಎಂತಹ ಪಾಪಿಗಳಾದ್ರೂ ಪರಮಾತ್ಮನಿಗೆ ಶರಣಾದ್ರೆ ಪರಮಾತ್ಮ ಅವರ ಜೀವನವನ್ನು ಹೇಗೆ ಪಾರು ಮಾಡ್ತಾರೆ, ಅವರು ನಷ್ಟ ಹೊಂದದಂತೆ ಪರಮಾತ್ಮ ಹೇಗೆ ನೋಡ್ಕೊಳ್ತಾರೆ, ನಮ್ಮ ಮನಸ್ಸಿನ ಭಾವನೆಯನ್ನ ನೋಡ್ತಾನೆ ಪರಮಾತ್ಮ ಎಲ್ಲರನ್ನೂ ಒಂದೇ ಸಮಾನ ದೃಷ್ಟಿಯಿಂದ ನೋಡ್ತಾರೆ. ಇದ್ರ ಬಗ್ಗೆ ವಿಸ್ತಾರವಾಗಿ 9ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಇನ್ನು 10ನೇ ಅಧ್ಯಾಯ ಅಂದ್ರೆ ವಿಭೂತಿ ಯೋಗ. ವಿಭೂತಿ ಯೋಗ ಅಂದ್ರೆ ಅಲ್ಲಿ ಪರಮಾತ್ಮನ ಮಹಿಮೆ, ಪರಮಾತ್ಮನ ವರ್ಣನೆ ಅಂದ್ರೆ ಈ ಜಗತ್ತಿನಲ್ಲಿರೋ ಒಂದೊಂದು ಸರ್ವಶ್ರೇಷ್ಠ ವಸ್ತುಗಳನ್ನು ಪರಮಾತ್ಮನಿಗೆ ಹೋಲಿಕೆ ಮಾಡಲಾಗಿದೆ. 10ನೇ ಅಧ್ಯಾಯದಲ್ಲಿ ಪರಮಾತ್ಮ ಈ ಸೃಷ್ಟಿಯಲ್ಲಿ ಎಷ್ಟು ಶ್ರೇಷ್ಠ. ವಿಭೂತಿ ಯೋಗ ಅಂದ್ರೇನೆ ಪರಮಾತ್ಮನ ಮಹಿಮೆಗಳ ವರ್ಣನೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಪರಮಾತ್ಮ ಏನೇನು ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಆ ಒಂದೊಂದು ಕಾರ್ಯಕ್ಕೆ ತಕ್ಕಂತೆ ಪರಮಾತ್ಮನನ್ನು ಯಾವುದಕ್ಕೆ ಹೋಲಿಕೆ ಮಾಡ್ಲಾಗ್ತದೆ. ಅಂದ್ರೆ ಎಷ್ಟು ಸರ್ವಶ್ರೇಷ್ಠ ಆಗಿದ್ದಾನೆ ಭಗವಂತ ಅನ್ನೋದ್ರ ಬಗ್ಗೆ, ಭಗವಂತನ ಮಹಿಮೆಯ ಬಗ್ಗೆ 10ನೇ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ಕೊಡ್ಲಾಗಿದೆ. ಇನ್ನು ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಯೋಗ. ಪರಮಾತ್ಮ ನೋಡ್ಲಿಕ್ಕೆ ಜ್ಯೋತಿ ಸ್ವರೂಪ. ಪರಮಾತ್ಮ ಇಲ್ಲಿವರೆಗೂ ಹೇಳಿರೋದೇನು, ನಾನು ಸೂಕ್ಷ್ಮಾದಿ ಸೂಕ್ಷ್ಮ ಜ್ಯೋತಿ ಅನ್ನೋದನ್ನ 10 ಅಧ್ಯಾಯದಲ್ಲಿ ಹೇಳಿದ್ರೆ 11ನೇ ಅಧ್ಯಾಯದಲ್ಲಿ ಇಡೀ ವಿಶ್ವರೂಪ ದರ್ಶನ ಯೋಗವನ್ನ ಪರಮಾತ್ಮ ಮಾಡಿಸ್ತಾರೆ. ಅಂದ್ರೆ ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನ ಪರಮಾತ್ಮ ವಿಶ್ವರೂಪ ದರ್ಶನ ಯೋಗ ಅಂದ್ರೆ ಇಡೀ ವಿಶ್ವದಲ್ಲಿ ನನ್ನ ರೂಪ ಏನು, ನಾನು ಈ ಸೃಷ್ಟಿಯಲ್ಲಿ ಯಾವ ಕರ್ತವ್ಯವನ್ನ ಮಾಡ್ತಾ ಇದ್ದೀನಿ, ಅಂದ್ರೆ ನಾನು ವಿಷ್ಣುವಿನ ರೂಪದಲ್ಲಿ ಯಾವ ರೀತಿ ಪಾಲನೆ ಕೊಡ್ತೀನಿ, ಬ್ರಹ್ಮನ ರೂಪದಲ್ಲಿ ಹೇಗೆ ಸ್ಥಾಪನೆಯನ್ನ ಮಾಡ್ತೀನಿ, ಶಂಕರನ ರೂಪದಲ್ಲಿ ಯಾವ್ಯಾವುದನ್ನ ವಿನಾಶ ಮಾಡ್ತೀನಿ, ಅಂದ್ರೆ ಇಡೀ ವಿಶ್ವದಲ್ಲಿ ನನ್ನ ರೂಪ ಯಾವುದು, ನನ್ನ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ವಿಶ್ವರೂಪ ದರ್ಶನದಲ್ಲಿ ಪರಮಾತ್ಮ ಬಹಳ ವಿಸ್ತಾರವಾಗಿ 11ನೇ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ ಅಂದ್ರೆ ಭಗವಂತನ ಯಾವ ರೀತಿ ಭಕ್ತಿ ಭಾವನೆಯಿಂದ ನೆನಪು ಮಾಡಬೇಕು, ನಾವು ಎಷ್ಟು ಭಕ್ತಿಯಿಂದ ಭಾವನೆಯಿಂದ ಭಗವಂತನ ನೆನಪು ಮಾಡ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ಏನೇನು ಪ್ರಾಪ್ತಿಗಳು ಆಗ್ತದೆ. ಅಂದ್ರೆ ಭಕ್ತಿ ಯೋಗದಲ್ಲಿಂದ ಏನೇನು ಪ್ರಾಪ್ತಿ ಆಗುತ್ತದೆ ಅಂದ್ರೆ ಭಾವನೆ ತುಂಬಿದ ನೆನಪು, ಭಕ್ತರ ಭಾವನೆ ತುಂಬಿದಂತಹ ಮಾತುಗಳು, ಭಗವಂತನ ಜೊತೆಗೆ ಭಕ್ತರ ಮಿಲನ, ಭಕ್ತರು ಭಗವಂತನ ನೆನಪು ಮಾಡುವಂತಹ ವಿಧಿವಿಧಾನಗಳ ಬಗ್ಗೆ 12ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ಲಾಗಿದೆ. ಇನ್ನು 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಯೋಗ. ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಆತ್ಮ. ಈ ಕ್ಷೇತ್ರ ದೇಹವನ್ನ ನಡೆಸ್ತಾ ಇರೋ ಚೈತನ್ಯ ಶಕ್ತಿಯಾದ ಆತ್ಮ ಯಾವ ರೀತಿ ಈ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂದ್ರೆ ವಿಸ್ತಾರವಾಗಿ ಪರಮಾತ್ಮ ಸೂರ್ಯ ಹೇಗೆ ಬೆಳಕನ್ನ ಜಗತ್ತಿಗೆ ಕೊಡ್ತಾನೋ ಹಾಗೆ ಆತ್ಮ ಹೇಗೆ ದೇಹವನ್ನ ಬೆಳಗಿಸ್ತದೆ. ಈ ದೇಹದಲ್ಲಿ ಚೈತನ್ಯ ಶಕ್ತಿಯಾದ ಆತ್ಮಕ್ಕೇನೆ ಬೆಲೆ, ಕ್ಷೇತ್ರಜ್ಞನಿಗೆ ಬೆಲೆ, ಈ ಕ್ಷೇತ್ರಕ್ಕೆ ಏನೂ ಬೆಲೆ
ಇಲ್ಲ ಅನ್ನುವಂತಹ ಮಾತನ್ನ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಬಗ್ಗೆ ಪರಮಾತ್ಮ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗೀತೆಯ 14ನೇ ಅಧ್ಯಾಯದಲ್ಲಿ ಪರಮಾತ್ಮ ಗುಣತ್ರಯ ವಿಭಾಗ ಯೋಗ. ಗುಣತ್ರಯ ವಿಭಾಗ ಯೋಗ ಅಂದ್ರೆ ಮನುಷ್ಯನ ಜೀವನದಲ್ಲಿರುವಂತಹ ಗುಣಗಳು ಯಾವ್ಯಾವುದು ಅಂದ್ರೆ, ಇವತ್ತು ಮನುಷ್ಯನ ಜೀವನದಲ್ಲಿ ಸತೋ ಪ್ರಧಾನ ಗುಣಗಳು ಇದ್ದಾವೆ, ರಜೋ ಪ್ರಧಾನ ಗುಣಗಳು ಇದ್ದಾವೆ, ಜೊತೆಗೆ ತಮೋ ಪ್ರಧಾನ ಗುಣಗಳು ಇದ್ದಾವೆ. ಗುಣಗಳ ಬಗ್ಗೆ ವಿಸ್ತಾರವಾಗಿ ಪರಮಾತ್ಮ ಹೇಳಿದ್ದಾರೆ. ಅಂದ್ರೆ ಎಂತಹ ಗುಣಗಳಿದ್ರೆ ಸತೋ ಪ್ರಧಾನ ಅಂತ ಕರೀತಾರೆ, ಎಂತಹ ಗುಣಗಳಿದ್ರೆ ರಜೋ ಪ್ರಧಾನ ಅಂತ ಕರೀತಾರೆ, ಮತ್ತು ಎಂತಹ ಗುಣಗಳಿದ್ರೆ ತಮೋ ಪ್ರಧಾನ ಅಂತ ಕರೀತಾರೆ. ಅಂದ್ರೆ ಸತೋ ಗುಣ ಇದ್ರೆ ದೇವತೆಗಳಿಗೆ ಸಮಾನ, ರಜೋ ಗುಣ ಇದ್ರೆ ಮಾನವರಿಗೆ ಸಮಾನ, ತಮೋ ಗುಣ ಇದ್ರೆ ರಾಕ್ಷಸರಿಗೆ ಸಮಾನ, ಅಸುರರಿಗೆ ಸಮಾನ ಅನ್ನೋದ್ರ ಬಗ್ಗೆ, ಗುಣಗಳ ಬಗ್ಗೆ ವಿಸ್ತಾರವಾಗಿ 14ನೇ ಅಧ್ಯಾಯದಲ್ಲಿ ಪರಮಾತ್ಮ ತಿಳಿಸಿಕೊಟ್ಟಿದ್ದಾರೆ. ಗುಣತ್ರಯದಲ್ಲಿ ಯೋಗದಲ್ಲಿ ತಿಳಿಸಿದ್ದಾರೆ. ಇನ್ನು 15ನೇ ಅಧ್ಯಾಯದಲ್ಲಿ ಪರಮಾತ್ಮ ಪುರುಷೋತ್ತಮ ಯೋಗ. ಪುರುಷೋತ್ತಮ ಅಂದ್ರೆ ನಾವು ಆತ್ಮರು ಸಾಮಾನ್ಯ ಪುರುಷರಿಂದ ಉತ್ತಮ ಪುರುಷರಾಗೋದು ಹೇಗೆ ಅಂದ್ರೆ, ಈ ಜಗತ್ತಿನಲ್ಲಿ ಸರ್ವಶ್ರೇಷ್ಠ, ಎಲ್ಲರಿಗಿಂತ ಉತ್ತಮ, ಶ್ರೇಷ್ಠಾದಿ ಶ್ರೇಷ್ಠನಾದ ಭಗವಂತ ನಮಗೆ ಅಂತಹ ಯಾವ ಜ್ಞಾನವನ್ನ ಕೊಡ್ತಾರೆ, ಆ ಜ್ಞಾನದಿಂದ ನಾವು ಕೂಡ ಏನಾಗಬಹುದು, ಪುರುಷೋತ್ತಮರು ಆಗಬಹುದು. ಅಂದ್ರೆ ಪುರುಷೋತ್ತಮರನ್ನಾಗಿ ಮಾಡ್ಲಿಕ್ಕೆ ಪರಮಾತ್ಮ ಮಾಡ್ತಾ ಇರುವಂತಹ ಕರ್ತವ್ಯಗಳು ಯಾವ ಪರಮಾತ್ಮನ ಮಹಿಮೆಯನ್ನ ಮಾಡೋದ್ರಿಂದ, ಯಾವ ಪರಮಾತ್ಮನ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ನಾವು ಪುರುಷೋತ್ತಮರಾಗ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಭಗವಂತ ಗೀತೆಯ 15ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗೀತೆಯ 16ನೇ ಅಧ್ಯಾಯದಲ್ಲಿ ದೇವಾಸುರ ಸಂಪದ್ ವಿಭಾಗ ಯೋಗ ಅಂದ್ರೆ ದೇವತೆಗಳ ಗುಣಗಳು ಯಾವುದು ಮತ್ತು ಅಸುರರಲ್ಲಿರುವಂತಹ ಗುಣಗಳು ಯಾವುದು, ಯಾವ ಗುಣಗಳನ್ನ ಧಾರಣೆ ಮಾಡ್ಕೊಂಡ್ರೆ ಅವ್ರನ್ನ ದೇವತೆಗಳು ಅಂತ ಕರೀತಾರೆ, ಎಂತಹ ಗುಣಗಳಿದ್ರೆ ಅವ್ರನ್ನ ಅಸುರರು ಅಂತ ಕರೀತಾರೆ. ಹಾಗಿದ್ರೆ ಅಸುರರಾದಂತಹ ವ್ಯಕ್ತಿಗಳು ದೇವತೆಗಳ ಸಮಾನ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳೋದು ಹೇಗೆ, ಅಸುರಿ ಗುಣಗಳನ್ನ ತ್ಯಾಗ ಮಾಡೋದು ಹೇಗೆ, ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳೋದು ಹೇಗೆ, ಮತ್ತು ದೇವತೆಗಳು ದೈವಿ ಗುಣಗಳನ್ನ ಬಿಟ್ಟು ಅಸುರಿ ಗುಣಗಳನ್ನ ಹೇಗೆ ಧಾರಣೆ ಮಾಡ್ಕೊಳ್ಳೋದು, ಸಂಪತ್ ವಿಭಾಗ ಯೋಗ. ಅದ್ರ ದೇವತೆಗಳಲ್ಲಿರೋ ಕ್ವಾಲಿಟಿಗಳು ಮತ್ತು ಅಸುರರಲ್ಲಿರುವಂತಹ ಕ್ವಾಲಿಟಿಗಳು, ಇಬ್ರು ಗುಣಗಳ ಬಗ್ಗೆ ಭಗವಂತ 16ನೇ ಅಧ್ಯಾಯದಲ್ಲಿ ದೇವತೆಗಳು ಮತ್ತು ಅಸುರರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು 17ನೇ ಅಧ್ಯಾಯದಲ್ಲಿ ಪರಮಾತ್ಮ ಶ್ರದ್ಧಾತ್ರಯ ವಿಭಾಗ ಯೋಗ. ಅಂದ್ರೆ ಭಗವಂತ ಇಲ್ಲಿ ನಾವು ಯಾವ ರೀತಿ ಯಜ್ಞಗಳನ್ನ ಮಾಡಬೇಕು, ಹೇಗೆ ಜಪ ಮಾಡಬೇಕು, ತಪ ಮಾಡಬೇಕು, ಎಂತಹ ವ್ರತ ನಿಯಮಗಳನ್ನ ಮಾಡಬೇಕು, ಎಂತಹ ಆಹಾರವನ್ನ ಸ್ವೀಕಾರ ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ಭಗವತ್ ಪ್ರಾಪ್ತಿಗೋಸ್ಕರ ನಾವು ಏನೇನನ್ನ ಮಾಡಬೇಕು. ಅಂದ್ರೆ ತಪಸ್ಸು ಅಂದ್ರೆ ಏನು, ಯಜ್ಞ ಅಂದ್ರೆ ಏನು, ಜಪ ಅಂದ್ರೆ ಏನು, ಆಹಾರಗಳ ತ್ಯಾಗ ಅಂದ್ರೆ ಏನು, ವ್ರತ ನಿಯಮಗಳು ಅಂದ್ರೆ ಏನು, ಯಾವ ರೂಪದಲ್ಲಿ ನಾವು ಮಾಡಿದಾಗ ಶ್ರದ್ಧೆಯಿಂದ ವ್ರತ ನಿಯಮ ಜಪ ತಪಗಳನ್ನ ಮಾಡಿದಾಗ ಪರಮಾತ್ಮನನ್ನ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಪರಮಾತ್ಮ ಬಹಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ 18ನೇ ಅಧ್ಯಾಯದಲ್ಲಿ ಪರಮಾತ್ಮ ಮೋಕ್ಷ ಸನ್ಯಾಸ ಯೋಗವನ್ನ ಹೇಳ್ಕೊಡ್ತಾರೆ. ಮೋಕ್ಷ ಸನ್ಯಾಸ ಯೋಗ ಅಂದ್ರೆ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕಂದ್ರೆ ಎಂತಹ ಯೋಗವನ್ನ ಮಾಡಬೇಕು. 18ನೇ ಅಧ್ಯಾಯದಲ್ಲಿ ಭಗವಂತ ನಷ್ಟ ಮೋಹಿಗಳಾಗೋದು ಹೇಗೆ ಅಂದ್ರೆ ನಮ್ಮ ಜೀವನದಲ್ಲಿರುವ ಸಂಪೂರ್ಣ ಮೋಹವನ್ನ ದೂರ ಮಾಡ್ಕೊಳ್ಳೋದು ಹೇಗೆ, ನಮ್ಮನ್ನ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಳ್ಳೋದು ಹೇಗೆ. ಯಾವಾಗ ನಾವು ಸಮರ್ಪಣೆಯಾಗಿ ಕೇವಲ ಪರಮಾತ್ಮ ನೆನಪು ಮಾಡ್ತೀವೋ ಆಗ ನಮ್ಮ ಜೀವನದಲ್ಲಿ ಯಾವ ರೀತಿ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ 18ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಅಂದ್ರೆ ಯಾರ ಜೊತೆಗೆ ಪರಮಾತ್ಮ ಇರ್ತಾರೆ ಅವ್ರ ಜೀವನದಲ್ಲಿ ವಿಜಯ ಖಂಡಿತವಾಗ್ಲೂ ಪ್ರಾಪ್ತಿ ಆಗೇ ಆಗ್ತದೆ ಅನ್ನೋದ್ರ ಬಗ್ಗೆ 18ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಮೋಕ್ಷ ಸನ್ಯಾಸ ಯೋಗದಲ್ಲಿ ಅಂದ್ರೆ 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಪರಮಾತ್ಮ ನಮಗೆ ವಿಸ್ತಾರವಾಗಿ ತಿಳಿಸ್ತಾ ಇರೋ ಒಂದೊಂದು ಮಾತಿನಲ್ಲೂ ಯೋಗ 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 ಅನ್ನೋ ಶಬ್ದ ಬರ್ತದೆ. ವಿಷಾದ ಯೋಗ, ಸಂಖ್ಯಾ ಯೋಗ, ಕರ್ಮಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ, ಆತ್ಮ ಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರ ಕ್ಷೇತ್ರಜ್ಞ
ಯೋಗ. ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಯೋಗ, ದೇವಾಸುರ ಸಂಪದ್ ವಿಭಾಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ, ಮೋಕ್ಷ ಸನ್ಯಾಸ ಯೋಗ. 18 ಬಾರಿನೂ ಯಾವ ಶಬ್ದ ಬರ್ತದೆ? ಯೋಗದ ಶಬ್ದನೇ ಯೋಗ 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 ಅನ್ನೋ ಶಬ್ದ ಬರ್ತದೆ. ಹಾಗಿದ್ರೆ ಗೀತೆಯಲ್ಲಿ ಭಗವಂತ ನಮಗೆ ಹೇಳ್ಕೊಡ್ತಾ ಇರೋದು ಏನು ಅಂದ್ರೆ, ಭಗವಂತನ ಜೊತೆಗೆ ಹೇಗೆ ಯೋಗವನ್ನ ಜೋಡಿಸಬೇಕು. ಅಂದ್ರೆ ಆ ಪ್ರತಿ ಒಂದು 18ನೇದಲ್ಲಿಂದ 18 ಅಧ್ಯಾಯದೊಳಗೂ ಪರಮಾತ್ಮ ಕೇವಲ ಒಂದೇ ಮಾತು ಹೇಳ್ತಾ ಇದ್ರೆ, ಯಾವ ರೀತಿ ಯೋಗವನ್ನು ಮಾಡಿದ್ರೆ ನಾವು ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಪರಮಾತ್ಮನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ಗೀತೆಯನ್ನ ನುಡಿಸೋ ಗುರಿನೇ ಏನು? ಭಗವದ್ಗೀತೆ ಹೇಳಲಿಕ್ಕೆ ಕಾರಣನೇ ಏನು ಅಂದ್ರೆ, ನಮ್ಮ ಯೋಗ ಪರಮಾತ್ಮನ ಜೊತೆಗೆ ಜೋಡಣೆ ಯಾವ ರೀತಿ ಮಾಡ್ಕೊಳ್ಬೇಕು, ನಿರಂತರ ಅವನನ್ನ ಹೇಗೆ ಭಜಿಸ್ಬೇಕು, ಹೇಗೆ ಧ್ಯಾನ ಮಾಡಬೇಕು, ಅವನನ್ನ ಭಜಿಸೋದ್ರಿಂದ ಧ್ಯಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನೇನ್ ಲಾಭ. ಅದಕ್ಕೋಸ್ಕರ ಇವತ್ತು ಭಾರತದ ಪ್ರಾಚೀನ ರಾಜಯೋಗವನ್ನ ಕಲೀಲಿಕ್ಕೆ ವಿದೇಶದವರು ಕೂಡ ಭಾರತಕ್ಕೆ ಬರ್ತಾರೆ. ಹಾಗಿದ್ರೆ ಆ ಪ್ರಾಚೀನ ರಾಜಯೋಗ ಯಾವುದು ಅಂದ್ರೆ, ಇದೇ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಭಗವಂತ ಏನು ಯೋಗವನ್ನ ಕಲಿಸ್ಕೊಟ್ಟಿದ್ದಾರೋ ಅದೇ ಯೋಗ ಏನಾಗಿದೆ? ಪ್ರಾಚೀನ ರಾಜಯೋಗ ಆಗಿದೆ. ಅಂತಹ ರಾಜಯೋಗ 18 ಅಧ್ಯಾಯದಲ್ಲೂ ವಿಸ್ತಾರವಾಗಿ ಪರಮಾತ್ಮ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ಒಂದು ಅಧ್ಯಾಯದಲ್ಲಿ ಯಾವ ರೀತಿ ಯೋಗ ಮಾಡಬೇಕಂತ ಪರಮಾತ್ಮ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ಯಾವ ರೀತಿ ಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೊಂದು ಅಧ್ಯಾಯದ ಬಗ್ಗೆ ಮುಂದೆ ನಾವು ಕೂಡ ಏನ್ ಮಾಡೋಣ, ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಈ ರೀತಿ 18 ಅಧ್ಯಾಯದಲ್ಲಿ 18 ವಿಷಯಗಳ ಬಗ್ಗೆ ಪರಮಾತ್ಮ ವಿಸ್ತಾರವಾಗಿ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಮಣಿ ಅಕ್ಕನವರಿಗೆ ಇನ್ನೊಂದು ಪ್ರಶ್ನೆ. ಮಹಾಭಾರತದಲ್ಲಿ ಯುದ್ಧದ ಸಮಯದಲ್ಲಿ ಯಾವ ರೀತಿ ಕುರುಕ್ಷೇತ್ರವಾಗಿತ್ತು, ಭಾರತ ಈಗೂ ನೋಡಿದರೂ ಸಹ ಕುರುಕ್ಷೇತ್ರವಾಗಿದೆ ಎಂಬುದನ್ನು ತಿಳಿಯಬಹುದು. ಇದರ ಬಗ್ಗೆ ಅಕ್ಕನವರ ಅಭಿಪ್ರಾಯವೇನು? ಅಂದ್ರೆ ನಮಗೆ ಮಹಾಭಾರತದ ಯುದ್ಧದ ಸಮಯ ಎಲ್ರಿಗೂ ನೆನಪಿದೆ. ಮಹಾಭಾರತ ಯುದ್ಧ ನಡೆಯೋದಕ್ಕಿಂತ ಮೊದಲು ಇದೇ ಭಾರತ ಏನಾಗಿತ್ತು ಅಂದ್ರೆ ಧರ್ಮಕ್ಷೇತ್ರವಾಗಿತ್ತು. ಧರ್ಮಕ್ಷೇತ್ರವಾಗಿದ್ದ ಮಹಾಭಾರತ ಭೂಮಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಕುರುಕ್ಷೇತ್ರವಾಗಿ ಪರಿವರ್ತನೆ ಆಯ್ತು ಅಂತ ಹೇಳಿ, ಆಗಿನ ಕಾಲದಲ್ಲಿ ಮಹಾಭಾರತದ ಸಮಯದಲ್ಲಿ ಕುರುಕ್ಷೇತ್ರವಾಗಿತ್ತು, ಧರ್ಮಕ್ಷೇತ್ರವಾಗಿದ್ದ ಭೂಮಿ ಕುರುಕ್ಷೇತ್ರವಾಯಿತು ಅನ್ನುವಂತಹ ಮಾತನ್ನ ಕೇಳ್ತೀವಿ. ಹಾಗಿದ್ರೆ ವರ್ತಮಾನ ಜಗತ್ತಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಇವತ್ತು ಕೂಡ ನಮಗೆ ಅದೇ ರೀತಿ ಅನುಭವ ಆಗ್ತಾ ಇದೆ. ಅಂದ್ರೆ ಮತ್ತೆ ಎಲ್ಲಿ ಮಹಾಭಾರತ ದೃಶ್ಯಗಳು ಪುನಃ ಈ ಭಾರತದಲ್ಲಿ ಪುನರಾವರ್ತನೆ ಆಗ್ತಾ ಇದೆ ಏನೋ ಅನ್ನುವಂತಹ ಫೀಲಿಂಗ್ ಎಲ್ಲರ ಜೀವನದಲ್ಲೂ ಬರ್ತದೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಭಗವದ್ಗೀತೆಯ 1ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಈ ಮಾತನ್ನ ಕೇಳ್ತಾನೆ. ಆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಾಕಃ ಪಾಂಡವಶ್ಚೈವ ಕಿಮ ಕುರ್ವತ ಸಂಜಯ. ಅಂದ್ರೆ ಹೇ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ, ಕುರುಕ್ಷೇತ್ರ ಅನ್ನೋದು ಒಂದು ಭೂಮಿ, ಅದು ಎಲ್ಲಿದೆ? ದೆಹಲಿ ಹತ್ರ ಇದೆ. ದೆಹಲಿ ಹತ್ತಿರ ಇರುವ ಕುರುಕ್ಷೇತ್ರದ ಭೂಮಿ, ಆ ಭೂಮಿಯ ಬಗ್ಗೆ ಧೃತರಾಷ್ಟ್ರ ವರ್ಣನೆಯನ್ನ ಮಾಡ್ತಾರೆ. ಧರ್ಮಕ್ಷೇತ್ರ ಆಗಿತ್ತು ಕುರುಕ್ಷೇತ್ರ. ಧರ್ಮಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು, ಪಾಂಡವರು ಮತ್ತು ನನ್ನ ಮಕ್ಕಳು ಈ ಸಮಯದಲ್ಲಿ ಏನನ್ನ ಮಾಡ್ತಾ ಇದ್ದಾರೆ, ಇಬ್ರು ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಇದು ಭಗವದ್ಗೀತೆಯ 1ನೇ ಅಧ್ಯಾಯದ 1ನೇ ಶ್ಲೋಕ. ಪಾಂಡವರು ಮತ್ತು ಕೌರವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಕೌರವರು ಮತ್ತು ಪಾಂಡವರು ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಹಾಭಾರತದಲ್ಲಿ ನಾವು ಕೇಳಿದ್ರೆ ಅವರಿಬ್ರು ಯುದ್ಧ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಪರಸ್ಪರ ಯುದ್ಧ ಮಾಡ್ಲಿಕ್ಕೆ ಅವರು ರೆಡಿಯಾಗಿ ನಿಂತಿದ್ರು ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದ್ರೆ ವರ್ತಮಾನ ಜಗತ್ತನ್ನ ನೋಡಿದ್ರು ಕೂಡ ಇದೇ ಭಾರತ ಭೂಮಿ ಒಂದು ಸಮಯದಲ್ಲಿ ಧರ್ಮಕ್ಷೇತ್ರ ಆಗಿತ್ತು. ಇದೇ ಭಾರತ ಭೂಮಿ ಧರ್ಮಕ್ಷೇತ್ರವಾಗಿತ್ತು. ಧರ್ಮದ ಹೆಸರಿನಂತೆ ನಡೀತಾ ಇತ್ತು. ಧರ್ಮ ಬಿಟ್ಟು ಈ ಜಗತ್ತಿನಲ್ಲಿ ಏನೂ ನಡೀತಾ ಇರಲಿಲ್ಲ. ಆದ್ರೆ ವರ್ತಮಾನ ಜಗತ್ತನ್ನ ನಾವು ನೋಡಿದ್ರೂ ಕೂಡ ನಮಗಿದೇ ಫೀಲಿಂಗ್ ಆಗ್ತದೆ, ಪುನಃ ಎಲ್ಲೋ ಭಾರತ ಭೂಮಿ ಕುರುಕ್ಷೇತ್ರ ಆಗ್ತಾ ಇದೆ. ಅಂದ್ರೆ ಭಾರತದಲ್ಲಿ ಅದೇ ದೃಶ್ಯಗಳು ಮತ್ತೆ ಪುನಃ ರಿಪೀಟ್ ಆಗ್ತಾ ಇದೆ ಏನೋ ಅಂತ ಹೇಳಿ ಫೀಲಿಂಗ್ ಆಗ್ತಾ ಇದೆ. ಯಾವ ದೃಶ್ಯಗಳು ಅಂದ್ರೆ, ಆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಏನೆಲ್ಲ ರಕ್ತಪಾತ ನಡೆದಿತ್ತು, ಏನೆಲ್ಲ ಹಿಂಸೆ ನಡೆದಿತ್ತು, ಎಷ್ಟೆಲ್ಲ ದುಃಖ ಆಗಿತ್ತು. ಕೊನೆಗೆ ಮಹಾಭಾರತ ಯುದ್ಧದ ನಂತರ ಯಾರೊಬ್ರು ಉಳಿಲಿಲ್ಲ. ಆ ರೀತಿ ಇವತ್ತು ಕೂಡ ಜಗತ್ತೇನಾದ್ರೂ ಆ ರೀತಿ ಆಗ್ತಾ ಇದೇನೋ ಅಂತ ಹೇಳಿ ನಮಗನಿಸ್ತದೆ.
ಅಂದ್ರೆ ಈಗಲೂ ಕೂಡ ಶ್ರೀಧರಣ್ಣನವರು ಕೇಳಿದ್ದಾರೆ, ಅಂದ್ರೆ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ. ಧರ್ಮಕ್ಷೇತ್ರ ಅಂದ್ರೆ ಅಲ್ಲಿ ಧರ್ಮನೇ ನಡೀತಾ ಇರ್ತದೆ, ಕುರುಕ್ಷೇತ್ರ ಅಂದ್ರೆ ಇಲ್ಲಿ ಯುದ್ಧನೇ ನಡೀತಾ ಇರ್ತದೆ. ಅಂದ್ರೆ ವರ್ತಮಾನ ಭಾರತ ಭೂಮಿಯಲ್ಲೂ ಕೂಡ ಅನೇಕ ಪ್ರಕಾರದ ಯುದ್ಧಗಳು ನಡೀತಾ ಇದೆ. ಇಲ್ಲಿ ದೈವಿ ಗುಣ ಇರುವಂತಹ ಮನುಷ್ಯರು ಇದ್ದಾರೆ, ಈ ಭಾರತದಲ್ಲಿ ಅಸುರಿ ಗುಣವುಳ್ಳಂತಹ ಮನುಷ್ಯರು ಕೂಡ ಇದ್ದಾರೆ. ಇವತ್ತು ಕೂಡ ಎಲ್ಲಾ ಮನುಷ್ಯರಿಗೂ ಪರಸ್ಪರ ಅದೇ ಯುದ್ಧ ನಡೀತಾ ಇದೆ. ಅಲ್ಲಿ ನಾವು ಮಹಾಭಾರತದಲ್ಲಿ ಕೇಳಿದ್ವಿ, ಅಣ್ಣ ತಮ್ಮಂದಿರು ಕೇವಲ ಆಸ್ತಿಗೋಸ್ಕರ ಏನ್ ಮಾಡಿದ್ರು, ಯುದ್ಧ ಮಾಡಿದ್ರು, ಹೊಡೆದಾಡಿ ಎಲ್ಲವನ್ನೂ ಕಳ್ಕೊಂಡ್ರು ಅಂತ ಹೇಳಿ ಕೇಳ್ತೀವಿ. ಆದ್ರೆ ಇವತ್ತಿನ ವರ್ತಮಾನ ಜಗತ್ತಿನಲ್ಲೂ ಸೇಮ್ ಒಂದೇ ತಂದೆ ತಾಯಿಯ ಮನೇಲಿ ಹುಟ್ಟಿರುವಂತಹ ಅಣ್ಣ ತಮ್ಮಂದಿರು, ಸೇಮ್ ಸಂಬಂಧಿಗಳು ಅದೇ ರೀತಿ ಹೊಡೆದಾಡ್ತಾ ಇದ್ದಾರೆ. ಯಾವ ರೀತಿ ಹೊಡೆದಾಡ್ತಾ ಇದ್ದಾರೆ ಅಂದ್ರೆ ಧರ್ಮಕ್ಷೇತ್ರ ಕುರುಕ್ಷೇತ್ರವಾದ ಮಹಾಭಾರತ ಭೂಮಿಯಲ್ಲಿ ಹೇಗೆ ಹೊಡೆದಾಡಿದ್ರು ಇವತ್ತು ಕೂಡ ನಾವೇನ್ ನೋಡ್ತಾ ಇದ್ದೀವಿ ಭಾರತದಲ್ಲಿ. ಅದೇ ರೀತಿ ಸೋದರರು ಹೊಡೆದಾಡ್ತಾ ಇದ್ದಾರೆ. ಅದೇ ದೃಶ್ಯ ರಿಪೀಟ್ ಆಗ್ತಾ ಇದೆ. ಅಂದ್ರೆ ಈಗ ಅದೇ ಮಹಾಭಾರತ ಇನ್ನೊಮ್ಮೆ ಪುನರಾವರ್ತನೆ ಆಗ್ತಾ ಇದೆ ಅಂತ ನಮಗೆ ಅನ್ನಿಸ್ತದೆ. ಅಕ್ಕನವರು ಗೀತೆಯ ರಹಸ್ಯ ಬಗ್ಗೆ ತುಂಬಾ ವಿಸ್ತಾರವಾಗಿ ವಿವರಿಸಿದ್ರು. ಅಕ್ಕನವರಿಗೆ ಧನ್ಯವಾದಗಳು. ನಮಸ್ಕಾರ. ಭಗವದ್ಗೀತೆಯಲ್ಲಿ ಪ್ರತಿ ಒಂದು ಅಧ್ಯಾಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅರ್ಜುನ ವಿಷಾದ ಯೋಗ, ಎರಡನೇದು ಸಾಂಖ್ಯ ಯೋಗ, ಕರ್ಮಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ. ಅದೇ ರೀತಿ 18 ಅಧ್ಯಾಯದಲ್ಲಿ ಪ್ರತಿ ಒಂದು ವಿಸ್ತಾರವಾಗಿದೆ ಯೋಗದ ಬಗ್ಗೆ. 18 ಅಧ್ಯಾಯದ ಕೊನೆಯಲ್ಲಿ ಇದೆ ಮೋಕ್ಷ ಸನ್ಯಾಸ ಯೋಗ. ಹಾಗಾದ್ರೆ ಭಗವದ್ಗೀತೆಯಲ್ಲಿ ಪ್ರತಿ ಒಂದು ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಯೋಗದ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಇದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಇರುವಂಥ ಪ್ರತಿ ಒಬ್ಬ ಮಾನವರಿಗೂ ಯೋಗದ ಬಗ್ಗೆ ವಿಸ್ತಾರ ಇದೆ. ಹಾಗಾದರೆ ಪ್ರತಿ ಒಂದು ಮಹಾವಾಕ್ಯವನ್ನು ಆ ಪರಮಾತ್ಮ ನಮಗೆ ಏನು ಹೇಳ್ತಾ ಇದ್ದಾನೆ, ಯಾವ ರೀತಿ ನಮಗೆ ವರ್ಣನೆ ಮಾಡ್ತಾ ಇದ್ದಾನೆ, ಯಾವ ರೀತಿ ನಮಗೆ ತಿಳಿಸ್ತಾ ಇದ್ದಾನೆ. ಭಾರತ ಭೂಮಿ ಈಗೂ ಸಹ ಯುದ್ಧದ ಮೈದಾನ ಆಗಿದೆ ಎಂಬುದರ ಬಗ್ಗೆ ವಿಷಾದವಾಗಿ ತಿಳಿಸಬಹುದು. ಯಾಕೆಂದರೆ ಮನೆಯಲ್ಲೇ ಈಗ ಅಶಾಂತಿಯ ವಾತಾವರಣ ಆಗಿದೆ. ಪ್ರತಿ ಒಬ್ಬರ ಮನೆಯಲ್ಲೂ ಅಣ್ಣತಮ್ಮರದ ಆದಂಥ ಒಂದು ಗೊಂದಲ ಉಂಟವಾಗಿದೆ. ಯಾವ ರೀತಿ ಶಾಂತಿ ಇದ್ದ ಈ ಭಾರತ ಕುರುಕ್ಷೇತ್ರ ಆವಾಗ ಮಹಾಭಾರತದಲ್ಲಿ ಆಗಿದೆ. ಈಗೂ ಸಹ ಪ್ರತಿ ಒಂದು ಮನೆಯಲ್ಲಿ ಆ ಮಹಾಭಾರತದ ಯುದ್ಧವನ್ನೇ ನಡೀತಾ ಇದೆ ಅಂಥೇಳಿ ತಿಳಿದುಕೊಳ್ಳಬಹುದು. ವೀಕ್ಷಕರೇ, ಗೀತೆಯ ರಹಸ್ಯ ನನಗೆ ತುಂಬ ಚೆನ್ನಾಗಿ ಅರ್ಥವಾಗಿದೆ. ಗೀತೆಯ ರಹಸ್ಯ ತಮಗೂ ಸಹ ಅರ್ಥವಾಗಿರಬಹುದು ಎಂದು ಭಾವಿಸುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆ ಪರಮಾತ್ಮ ಭಗವದ್ಗೀತೆಯಲ್ಲಿ ನಮಗೆ ಏನು ಹೇಳ್ತಾ ಇದ್ದಾನೆ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಸತ್ಯ ಜ್ಞಾನದಾತ ಪರಮಗೀತೆ. ಪರಮಾತ್ಮ ನುಡಿಸೋ ಈ ಮಧುರ ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಇದೇ ಸತ್ಯ ಗೀತೆ, ಶಿವನ ಭಗವದ್ಗೀತೆ. ಆತ್ಮಧರ್ಮ ಕ್ಷೇತ್ರ